ಯಾದಗಿರಿಯ ಶಾಸ್ತ್ರಿ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಬರ್ಬರ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಯಾದಗಿರಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಬರ್ಬರ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಯಾದಗಿರಿಯ ಶಾಸ್ತ್ರಿ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದ್ದು, ಬಾಂಗ್ಲಾದೇಶದ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬಾಂಗ್ಲಾದೇಶದ ಜಿಹಾದಿಗಳು ಹಿಂದೂ ಯುವಕನನ್ನ ಸಜೀವ ದಹನ ಮಾಡಿದ್ದಕ್ಕೆ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದವರನ್ನ ಗಲ್ಲಿಗೇರಿಸಬೇಕಂತ ಒತ್ತಾಯಿಸಲಾಗಿದೆ. ಬಾಂಗ್ಲಾದೇಶದಲ್ಲಿ ದೀಪಕ್ ಚಂದ್ರದಾಸ್ ಅವರ ಮೇಲೆ ಅಲ್ಲಿರ್ತಕ್ಕಂಥ ಬಾಂಗ್ಲಾದ ಜಿಹಾದಿಗಳು ನಮ್ಮ ಹಿಂದೂ ಸಹೋದರನನ್ನ ಅವನೊಬ್ಬ ಹಿಂದೂ ಆಗಿದ ಕಾರಣಕ್ಕೆ ಎಷ್ಟೆಲ್ಲ ಬೇಡಿಕೊಂಡರೂ ಕೂಡ ಅವನ್ನ ಇವತ್ತು ಹೊಡೆದು ಬಡ್ದು ನಡು ರೋಡಲ್ಲಿ ಕಾಲು ಕಟ್ಟಿ ನಾಯಿಗಿಂತ ಕೀಳಾಗಿ ಎಳ್ಕೊಂಡು ಬಂದು ನಡು ರಸ್ತೆಯಲ್ಲಿ ಅವನನ್ನು ಜೀವಂತವಾಗಿ ನೇಣು ಹಾಕಿ ಸಜೀವ ದಾನ ಮಾಡತಕ್ಕಂಥ ಈ ಜಿಹಾದಿ ಕುನ್ನಿಗಳಿಗೆ ಇವತ್ತು ತಕ್ಕ ಪಾಠ ಕಲಿಸಲಿಕ್ಕೆ ಇಡೀ ಭಾರತ ದೇಶದಾದ್ಯಂತ ಬಜರಂಗ ದಳ ಜೀವಂತಿದೆ. ಮುಂದೊಂದು ದಿನ ಪದೇ ಪದೇ ಇದೇ ರೀತಿಯಿಂದ ಘಟನೆಗಳು ನಡೆದಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ದೇಶದಲ್ಲಿರ್ತಕ್ಕಂಥ ನಿಮ್ಮ ಬಾಂಗ್ಲಾದೇಶದ ಎಂಬಸಿ ಆಫೀಸ್ ಮೇಲೆ ನಿನ್ನೆ ದಾಳಿ ನಡೆದಿದೆ. ಮುಂದೊಂದು ದಿನ ಆ ಆಫೀಸಿಗೆ ಬೆಂಕಿ ಹಚ್ಚುವ ಕೆಲಸನ ನಾವು ಮಾಡ್ತೀವಿ ಅಂತೇಳಿ ನೇರವಾಗಿ ಇವತ್ತು ಬಾಂಗ್ಲಾದೇಶಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಇವತ್ತು ಘೋಷಣೆಗಳು ಆ ಒಬ್ಬ ಹಿಂದೂ ಯುವಕನನ್ನು ಕೊಲ್ಲಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಸಜೀವ ದಾನ ಮಾಡಿದ್ರು, ನಾರಾಯಣ ತಕ್ಬೀರ್ ಅಂತ ಹೇಳಿ ಇವತ್ತು ಸಜೀವ ದಾನ ಮಾಡಿದ್ರು. ಯಾವೊಬ್ಬ ಮುಲ್ಲಾ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾಕೆ ನಮ್ಮ ದೇವ್ರ ಹೆಸರು ತಗೊಂಡು ಹಿಂದೂಗಳನ್ನು ಹತ್ಯೆ ಮಾಡ್ತಿದ್ರು ಅಂತ ಯಾರೊಬ್ಬರು ಕೇಳ್ತಿದ್ದ ಅಂದರೆ ಸ್ಪಷ್ಟ ಇವರ ಸಂದೇಶ ಗೊತ್ತಾಗ್ತಿದೆ. ಹಿಂದೂಗಳನ್ನು ಕೊಲ್ಲದೆ ಇವರ ಉದ್ದೇಶವಾಗಿದೆ. ಇವತ್ತು ಭಾರತ ದೇಶದ ಸೈನಿಕರ ಮೇಲೆ ಶಿರಚ್ಛೇದ ಮಾಡಬೇಕಾದ್ರೆ ಇದೇ ಒಂದು ಧಾರ್ಮಿಕ ಘೋಷಣೆಗಳು ಹಾಕ್ತಾರೆ. ಇದನ್ನೆಲ್ಲ ಸಹಿಸಿಕೊಳ್ತಾ ಇರೋದು ಹಿಂದೂಗಳು. ಬರೇ ನಾವಷ್ಟೇ ಶಾಂತಿ ಇದ್ರೆ ಸಾಲದು. ಇವತ್ತು ನೀವು ಕೂಡ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗ್ಯದ. ಈ ಮಾಧ್ಯಮದ ಮುಖಾಂತರ ಬಜರಂಗ ದಳ ಇವತ್ತು ನೇರವಾಗಿ ಹೇಳ್ತಾ ಇದೆ, ಮುಂದೊಂದು ದಿನ ಇದೇ ರೀತಿಯಿಂದ ಘಟನೆ ನಡೆದಲ್ಲೇ ಬಜರಂಗ ದಳ ಇನ್ನೂ ಜೀವಂತಿದೆ. ಬಜರಂಗ ದಳ ಕಾರ್ಯಕರ್ತರು ಧರ್ಮದ ರಕ್ಷಣೆಗೆ ಸದಾ ಸಿದ್ಧರಿದ್ದಾರೆ. ಮುಂದೊಂದು ದಿನ ಎಲ್ಲದಕ್ಕೂ ನಾವು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.